ಫಸ್ಟ್ ಆಫ್ ಆಲ್ ಮೀಸಲಾತಿ ಅಂದ್ರೆ ಏನು ಅನ್ನುವಂತ ಮತ್ತೊಮ್ಮೆ ಚರ್ಚೆ ಶುರುವಾಗ್ಬಿಟ್ಟಿದೆ. ಬಿಕಾಸ್ ತುಳಿತಕ್ಕೊಳಗಾದಂಥವ್ರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಹಿಂದೂ ಧರ್ಮದಲ್ಲಿ ಮೇಲ್ವರ್ಗದಿಂದ ಯಾರೆಲ್ಲ ತುಳಿತಕ್ಕೊಳಗಾದಂಥವ್ರು ಅವರು ಕೂಡ ಸಮಾಜದಲ್ಲಿ ಬದುಕಬೇಕು, ಅವ್ರಿಗೂ ಕೂಡ ಎಲ್ಲ ರೀತಿಯಾದಂಥ ಹಕ್ಕುಗಳು ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮೀಸಲಾತಿಯನ್ನು ತಂದಿದ್ದಂಥದ್ದು. ಆದರೆ ಈಗ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡ್ತಾ ಇರುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸ್ಪೆಷಲಿ ನಮ್ಮ ರಾಜ್ಯದಿಂದ ಶುರುವಾಗಿದ್ದಂಥದ್ದು ದೇಶದಾದ್ಯಂತ ಚರ್ಚೆಯನ್ನು ಹುಟ್ಟಾಕಿದೆ. ಮುಸ್ಲಿಂ ಮೀಸಲಾತಿಗೆ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೈಗೊಂಡಿದ್ದಂತಹ ಒಂದು ನಿರ್ಧಾರಕ್ಕೆ ಬ್ರೇಕ್ ಹಾಕಿದ್ದಾರೆ, ವಾಪಸ್ ಕಳಿಸಿದ್ದಾರೆ. ವಿಧೇಯಕ ರಾಷ್ಟ್ರಪತಿಗಳ ಅಂಗಳಕ್ಕೆ ಈಗ ರವಾನೆ ಆಗಿದೆ. ಬಿಲ್ ಜಾರಿಗೆ ಬ್ರೇಕ್ ಹಾಕಿರುವಂಥದ್ದು ಗವರ್ನರ್ ಧರ್ಮಾಧಾರಿತವಾಗಿ ನೀವು ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಲಾರಿಫಿಕೇಶನ್ ಕೊಡಿ ಅಂತ. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಕೊಡಲಾಗಿರುವಂಥದ್ದು. ಮುಸ್ಲಿಮರಿಗೆ 4% ಮೀಸಲಾತಿ ನೀಡಲಾಗಿತ್ತು. ಇದಕ್ಕೆ ಒಪ್ಪಿಗೆ ಕೋರಿ ಗವರ್ನರ್ಗೆ ಕಳುಹಿಸಲಾಗಿತ್ತು. ಬಿಲ್ಗೆ ಸಹಿ ಹಾಕದೆ ತಕರಾರು ಎತ್ತಿದಂಥ ರಾಜ್ಯಪಾಲರು ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಶೀಲನೆ ಕೋರಿ ರಾಷ್ಟ್ರಪತಿಗೆ ಗೆಹ್ಲೋಟ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡಿ. ಆಕ್ರೋಶ ಯಾತ್ರೆ ಅಲ್ಲ, ಬಿಜೆಪಿ ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು. ಇವತ್ತು ಬೆಲೆ ಏರಿಕೆ ಇವ್ರು ಮಾಡಿದ್ದಾರೆ. ಇವಾಗ 50 ರೂಪಾಯಿ ಗ್ಯಾಸ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ಜಾಸ್ತಿ ಮಾಡಿದ್ದಾರೆ, ಬೇರೆ ಬೇರೆ ಪದಾರ್ಥಗಳು ಜಾಸ್ತಿ ಮಾಡಿದ್ದಾರೆ. ಅದರಿಂದ ಅವರು ನಮ್ಮ ವಿರುದ್ಧ ಹೋರಾಟ ಮಾಡುವಂತ ನೈತಿಕತೆ ಅವ್ರಿಗಿಲ್ಲ. ಅದಕ್ಕೆ ನಾನು ಹೇಳಿ ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು. ಮೀಸಲಾತಿ ಬಿಲ್ ಅಲ್ಲ, ಕಾಂಟ್ರಾಕ್ಟ್ ಅಲ್ಲಿ ಏನು ಸಮಾಜದ ಯಾವ ವರ್ಗಗಳು ಶಕ್ತಿ ಇಲ್ಲ, ಅದ್ರಲ್ಲಿ SC ST ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಅವರ ಆ ಹಿನ್ನೆಲೆ ಅದು ಮುಸ್ಲಿಂ ಬಿಲ್ ಅಲ್ಲ ಅದು. ಅದರಿಂದ ಇವತ್ತು ಗವರ್ನರ್ ಇಲ್ಲೇ ಕ್ಲಿಯರ್ ಮಾಡಿ ಕಳಿಸಬಹುದಾಗಿತ್ತು. ಅವರು ಕೂಡ ರಾಜಕಾರಣ ಮಾಡಿದ್ದಾರೆ, ಅದೊಂದು ದುರ್ದೈವ. कर्नाटका की कांग्रेस सरकार ने टेंडर में भी अब SC ST OBC के अधिकार छीन करके धर्म के आधार पर आरक्षण दे दिया, जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी. और हमारे संविधान ने धर्म के आधार पर आरक्षण के लिए प्रतिबंध लगाया हुआ है. साथियों, कांग्रेस की तुष्टीकरण की इस नीति का बहुत बड़ा नुकसान मुस्लिम समाज को भी हुआ है. ಚರ್ಚೆನ ಮಾಡೋಣ. ಪಟೇಲ್ರೆ, ನಾನು ಆಗಲೇ ಆರಂಭದಲ್ಲಿ ಹೇಳಿದೆ, ಮೀಸಲಾತಿ ಅಂದರೆ ಹಿಂದೂ ಧರ್ಮದಲ್ಲಿ ಅಸಮಾನತೆ ಏನಿತ್ತು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂಥವ್ರು, ತುಳಿತಕ್ಕೊಳಗಾದಂಥವ್ರು ಅವರು ಮೇಲ್ ಬರಬೇಕು, ಅವರು ಕೂಡ ಎಲ್ಲ ಹಕ್ಕುಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದು, ಧರ್ಮಾಧಾರಿತವಾಗಿ ಅಲ್ಲ. ಇಲ್ಲಿ ಮುಸ್ಲಿಮರು ಇವರಿಗೆ ವೋಟನ್ನು ಹಾಕಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಇವರು 4% ಗುತ್ತಿಗೆಯಲ್ಲಿ ಕೊಟ್ಟಿರ್ಬೋದು. ಬಟ್ ಲಾರ್ಜ್ಲಿ ನಾವು ನೋಡಿದ್ರೆ ದೇಶದಲ್ಲಿ ಬೇರೆ ರೀತಿಯಾದಂಥ ಮೆಸೇಜ್ ಹೋಗುತ್ತೆ, ಕಾಂಗ್ರೆಸ್ಗೆ ಹೊಡೆತ ಬೀಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತು ಒಂದು ಕಡೆ ಮೀಸಲಾತಿ ಅನ್ನುವಂಥ ಡೆಫಿನಿಷನ್ ಅನ್ನೇ ರೀಡಿಫೈನ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಅಂತ ಈ ಮುಖಾಂತರ 4% ಮೀಸಲಾತಿ ಕೊಡುವ ಮುಖಾಂತರ. ಅಫ್ಕೋರ್ಸ್ ಕಾಂಗ್ರೆಸ್ನ ಇದುವರೆಗಿನ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಮತ್ತು ಓಲೈಕೆ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ದೇಶಾದ್ಯಂತ ಅಧಿಕಾರವನ್ನು ಕಳೆದುಕೊಂಡಿರ್ತಕ್ಕಂಥದ್ದು, ಅದರ ಶಿಕ್ಷೆಯನ್ನು ಅನುಭವಿಸ್ತಿರ್ತಕ್ಕಂಥದ್ದು. ಬಹುತೇಕ ಹಿಂದೂ ಸಮಾಜದ ಬಹುತೇಕ ಮಂದಿ ಮೇಲ್ವರ್ಗದ ಸಮುದಾಯದವರು ಇವತ್ತು ಕಾಂಗ್ರೆಸ್ನಿಂದ ದೂರ ಹೋಗ್ತಿರ್ತಕ್ಕಂಥದ್ದು. ಇವರ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಕಾರಣಕ್ಕೆ ಕೂಡ ಅವರು ಪರ್ಮಿಷನ್ ಒಂಥರ ಗ್ರಾಂಟೆಡ್ ಕೊಟ್ಟಾಗೆ ಅವರ ಪರಿಸ್ಥಿತಿ ನೀವು ನೋಡ್ಬೋದು, ನೀವು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಒಳಗಡೆ ಇರತಕ್ಕಂಥ ಹಿಂದೂ ನಾಯಕರುಗಳೇ ಇವರ ಅಲ್ಪಸಂಖ್ಯಾತ ತುಷ್ಟೀಕರಣ ಓಲೈಕೆ ಕಾರಣಕ್ಕಾಗಿ ಇವತ್ತು ವಿರೋಧವನ್ನು ಮಾಡ್ತಿರುವಂಥದ್ದು. ಇವತ್ತು ಕಾಂಗ್ರೆಸ್ನ ಒಬ್ಬರು ನಾಯಕರು ಹೇಳ್ತಿದ್ರು, ಮುಖ್ಯಮಂತ್ರಿಗಳ ಸುತ್ತ ಅಲ್ಪಸಂಖ್ಯಾತ ಅಧಿಕಾರಿಗಳಿದ್ದಾರೆ, ನಿಮಗೆ ಬಜೆಟನ್ನು ಮಾಡಿದಂಥವ್ರು ಕೂಡ ಅಲ್ಪಸಂಖ್ಯಾತ ಅಧಿಕಾರಿಗಳು. ಪಾಪ ಅವರು ಮಾಡಿದಾರೋ ಇಲ್ಲ ಗೊತ್ತಿಲ್ಲ, ಜಾಫರ್ LK ಹತೀಕ್ ಅವರ ಹೆಸರನ್ನೆಲ್ಲ ಪ್ರಸ್ತಾಪವನ್ನು ಮಾಡಿದ್ರು. ಇವರೆಲ್ಲರೂ ಏನು ಮಾಡಿದ್ರು, ತಮ್ಮ ಸಮುದಾಯವನ್ನು ಇದಾದ ಯಾಕೆ ಹತೀಕ್ ಅವರು ರಿಟೈರ್ಡ್ ಆಗ್ತಾ ಇದ್ರು, ಹಾಗಾಗಿ ತಮ್ಮ ಸಮುದಾಯವನ್ನು ಮೇಲೆತ್ತ ಕಾರಣಕ್ಕಾಗಿ ಸಮಾಜದಲ್ಲಿ ಎಲ್ಲ ಒಂದು ಕಡೆ ತಮ್ಮ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಕಾರಣ ಇವರೇ ಮುಖ್ಯಮಂತ್ರಿಗಳಿಗೆ ಅಡ್ವೈಸ್ ಮಾಡಿದ್ರು ಅಂದರೆ ಬಹುಶಃ ಸಮಾಜದಲ್ಲಿ ಇವತ್ತು ಚರ್ಚೆ ಆಗ್ತಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಈ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಇದೆಯಲ್ಲ, ಬಹುಸಂಖ್ಯಾತ ಹಿಂದೂಗಳನ್ನ ಕೆರಳಿಸ್ತಿರ್ತಕ್ಕಂಥದ್ದು. ನಿಮಗೆ ಅವರಿಗೆ ಬೇರೆ ಬೇರೆ ಅವಕಾಶಗಳನ್ನು ಕೊಟ್ಟಿದೆ, ಆದರೆ ಮೀಸಲಾತಿಯಲ್ಲಿ 4% ಯಾಕೆ ಕೊಡಬೇಕು? ಈಗಾಗಲೇ 1% ಕೊಟ್ಟಿದೆ, 1% 2% ಏರಿಕೆಗೆ ಹಿಂದುಳಿದ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೊಟ್ಟಿದೆ, ಅದಕ್ಕೆ 2% ಸೇರಿಸ್ಬೋದಿತ್ತು, ಆಯಿತು, ಓಕೆ. ಆದರೆ ಇವರೇನು ಸ್ಪೆಷಲ್ಲಾ?
ಇವರು ಈ ದೇಶದಲ್ಲಿ ಇವರೇನಾದರೂ ವಿಶೇಷಣ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಈ ಕಾರಣಕ್ಕಾಗಿ ನಿಮಗೆ ಗೊತ್ತು, ರೋಡ್ ರೇಜ್ ಪ್ರಕರಣಗಳು ಹಲವಾರು ಪ್ರಕರಣಗಳಲ್ಲಿ ಇವತ್ತು ಏನು ಪರಿಸ್ಥಿತಿ ಆಗಿದೆ ಅನ್ನೋದು ಗೊತ್ತು. ಹಾಗಾಗಿ ಒಂದು ಸರ್ಕಾರ ಅಂಥದ್ದು ಎಲ್ಲರನ್ನೂ ಕೂಡ ಸಮಾನವಾಗಿ ಥಿಂಕ್ ಮಾಡಬೇಕು, ಎಲ್ಲರನ್ನೂ ಕೂಡ ಒಂದೇ ತಕ್ಕಡೆಯಲ್ಲಿ ತೆಗೆದುಕೊಂಡು ಹೋಗಬೇಕು. ನಮಗೆ ಅಲ್ಪಸಂಖ್ಯಾತರು ವೋಟ್ ಬ್ಯಾಂಕು ಕಾಂಗ್ರೆಸ್ಗೆ ಅವರು ಸೀಲ್ ಗುದ್ದಂಗೆ ವೋಟ್ ಫಿಕ್ಸ್ ಅಂತ ಕಾರಣಕ್ಕಾಗಿ ಅವ್ರನ್ನ ಓಲೈಕೆ ಮಾಡಿ ಅಂತ ಹೇಳಿದ್ರೆ ಈ ಉಳಿದಂಥ ಸಮಾಜವನ್ನು ಉಳಿದಂಥ ವರ್ಗವನ್ನು ಎಲ್ಲ ಒಂದು ಕಡೆ ಕೆರಳಿಸುವಂತೆ ಮತ್ತು ಅವರಿಗೆ ನೋವು ಮಾಡುವಂತೆ ಸರ್ಕಾರ ತೆಗೆದುಕೊಳ್ತಕ್ಕ ಇಂಥ ನಿರ್ಧಾರಗಳು ಎಲ್ಲ ಒಂದು ಕಡೆ ಅದು ಸಮಾಜದಲ್ಲಿ ಚರ್ಚೆ ಆಗುತ್ತೆ. ನಿಮಗೆ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಹರಿಯಾಣದ ಹಿಸ್ಸಾರ್ನಲ್ಲಿ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿದರು. ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಬೇಡಿ, ಸಂವಿಧಾನ ವಿರೋಧಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಪಾಲರು ಕೂಡ ಈ ಬಿಲ್ಲನ್ನು ವಿರೋಧ ಮಾಡಿ ಅದನ್ನು ಕ್ಲಾರಿಫಿಕೇಶನ್ ಕಳಿಸಿದ್ದಾರೆ. ಅವರು ಒಂದಷ್ಟು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ರಾಜ್ಯಪಾಲರು ಕೇಳಿದ್ರೆ ಮುಸ್ಲಿಮರು ಮಾತ್ರ ಇರುವ ಪ್ರವರ್ಗ 2Bಗೆ 4% ಮೀಸಲಾತಿ ನೀಡಿರುವುದು ಧರ್ಮ ಆಧರಿಸಿ ಸಮುದಾಯಕ್ಕೆ ನೀಡಿದ ಮೀಸಲಾತಿ ಎಂದು ಅರ್ಥೈಸಬಹುದಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅನ್ನೋದು ರಾಜ್ಯಪಾಲರ ವಾದ ಆಗಿರ್ತಕ್ಕಂಥದ್ದು. ಮತ್ತು ಸಂವಿಧಾನ ಅವಕಾಶ ನೀಡುವುದಿಲ್ಲ ಅಲ್ಲದೆ ಇದು ಸಂವಿಧಾನದ ವಿಧಿ 14, 15 ಅಂದರೆ ಸಮಾನತೆ ಮತ್ತು ತಾರತಮ್ಯ ರಹಿತ ಮತ್ತು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಎಂಬ ತತ್ವಗಳಿಗೆ ಉಲ್ಲಂಘನೆಯಾಗಿದೆ ಅಂತೇಳಿ ಅವರು ಸ್ಪಷ್ಟವಾಗಿ ಕ್ಲಾರಿಫಿಕೇಷನ್ ಕೇಳಿರ್ತಕ್ಕಂಥದ್ದು. ಇನ್ನು ಪ್ರವರ್ಗ 2Bಗೆ ನೀಡಿರುವ 4% ಮೀಸಲಾತಿ ವಿಚಾರವು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ಹಂತದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಅದು ವಿಚಾರಣೆ ನಡೀತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಿಮಗೆ ಬಜೆಟ್ನಲ್ಲಿ 4% ಮೀಸಲಾತಿಯನ್ನು ಇವರಿಗೆ ಘೋಷಣೆ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ಬೇರೆ ಬೇರೆ ಸಮುದಾಯದಕ್ಕೆ ಅನ್ಯಾಯ ಆದಂತೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥ. ಈಗಾಗಲೇ 1% ಹಿಂದುಳಿದವರ್ಗ ಪರಿಶಿಷ್ಟ ಜಾತಿ ಪಂಗಡ ಕೂಡ ಅದನ್ನ 2 ಕೋಟಿಗೆ 1 ಕೋಟಿಯಿಂದ 2 ಕೋಟಿಗೆ ಏರಿಸಿ ಅಲ್ಲೇ ಇವ್ರನ್ನ ಸೇರಿಸ್ಬೋದಿತ್ತು. ಆದರೆ ಇವರು ಸ್ಪೆಷಲ್, ಈ ರಾಜ್ಯದಲ್ಲಿ ಇವರು ಸ್ಪೆಷಲ್ ಅಂತೇಳಿ ಬೇರೆ ಯಾರು ಅಲ್ವಾ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಮಾತ್ರ ಓಟ್ ಹಾಕಿ ಕಾಂಗ್ರೆಸ್ಸನ್ನು 135ರಿಂದ 140 ಸೀಟ್ ತಂದಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಬಹುಶಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯಾಕೆ ದಿನೇ ದಿನ ಬಹುತೇಕ ಅಲ್ಲ ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಹೆಲ್ಪ್ ಆಗ್ಬೋದೇನೋ, ಬಟ್ ಲಾರ್ಜರ್ ಸ್ಟೇಜ್ ಅಲ್ಲಿ ನೋಡೋದಾದ್ರೆ ಬಿಜೆಪಿ ಇದನ್ನೇ ಅಡ್ವಾಂಟೇಜ್ ಎಲ್ಲ ರಾಜ್ಯಗಳಲ್ಲಿ ಇವ್ರು ಹೆಂಗಂತ ಹೇಳಿದ್ರೆ ಕೋಲ್ ಕೊಟ್ಟು ಬಿಜೆಪಿಗೆ ಕೋಲ್ ಕೊಟ್ಟು ಒಡ್ಸ್ಕೊಳ್ತಿದ್ದಾರೆ. ಬಹುಶಃ ಇದು ಪರಿಷ್ಕರಣೆ ಆಗಬೇಕು. ಸಂವಿಧಾನ ಮಾಡಲಿ, ಎಲ್ರಿಗೂ ಕೂಡ ಯಾರು ಎಲ್ಲ ಸಮುದಾಯದಲ್ಲಿ ಬಡವರು ಇದ್ದಾರೆ, ಎಲ್ಲ ಸಮುದಾಯದಲ್ಲಿ ಆರ್ಥಿಕ ದುರ್ಬಲ ವರ್ಗದವರು ಇದ್ದಾರೆ, ಅದು ಮೇಲ್ಜಾತಿ ಇರ್ಬೋದು ಕೆಳಜಾತಿ ಎಲ್ಲ ಸಮುದಾಯದಲ್ಲಿ ಅವ್ರನ್ನ ಮೇಲೆತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ, ನಾವು ಮಾಡಿದೀವಿ, ಕೋರ್ಟ್ ಏನ್ ಹೇಳುತ್ತೆ ನೋಡೋಣ, ಕೋರ್ಟ್ ಹೇಳಿ ಅಂದ್ರೆ ಅವ್ರು ಕೊಡುವಂತ ತೀರ್ಪಿನ ಆಧಾರದಲ್ಲಿ ನೆಕ್ಸ್ಟ್ ಆಗಲ್ಲ. ಅವ್ರಂತರ ಈ ಅಲ್ಪಸಂಖ್ಯಾತರು ಕೂಡ ಮೂಗಿಗೆ ಜೇನುತುಪ್ಪ ಹಚ್ಚಿರೋದು ನಗ್ತಾ ಇರಿ ಅಂತ ಹೇಳಿ ಅಂದ್ರೆ ಅವ್ರಿಗೂ ಕೂಡ ಇಂಡೈರೆಕ್ಟ್ ಆಗಿ ನಾವು ನಿಮ್ಮ ಪರವಾಗಿದೆ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಅವ್ರನ್ನ ಓಲೈಕೆ ಮಾಡೋ ಮುಖಾಂತರ ಇದಾಗಲ್ಲ ಅನ್ನೋದು ಗೊತ್ತು ಅನ್ನೋ ಕಾರಣನೂ ಇರಬಹುದು. ಲೆಟ್ಸ್ ಸಿ ಏನಾಗುತ್ತೆ ಅನ್ನುವಂಥದ್ದು. ಧನ್ಯವಾದ ಪಟೇಲ್ರ, ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.